ಎಲ್ಲರಿಗೂ ನಮಸ್ಕಾರ. ಮುಂಬರುವ 15ನೇ ತಾರೀಕು ಶಿವರಾತ್ರಿ. ಈ ಸಲ ಶಿವರಾತ್ರಿ ಭಾನುವಾರ ಬಂದ್ಬಿಟ್ಟಿದೆ. ಒಂದು ಸ್ವಲ್ಪ ಒಳ್ಳೆಯದಾಯಿತು. ಎಲ್ಲರೂ ಶಿವನ ದೇವಸ್ಥಾನಕ್ಕೆ ಹೋಗೋಕ್ಕೆ ಅನುಕೂಲ ಆಯಿತು. ಬೆಳಗ್ಗಿಂದನೇ ಹೋಗ್ಬೋದು. ಅದೇನು ಸಂಜೆಯಿಂದನೇ ಶುರು ಮಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಎನಿವೇ ಫಾಸ್ಟಿಂಗ್ ಮಾಡಲೇಬೇಕು ಅಂತ ತುಂಬ ಜನ ಮಾಡ್ತಾರೆ, ಅದು ಒಳ್ಳೆಯದು. ಆದರೆ ಡಿಸಡ್ವಾಂಟೇಜ್ ಏನು ಅಂದರೆ, ಸೋಮವಾರದ ದಿನ ಯಾರು ಕೆಲಸಕ್ಕೆ ಹೋಗಬೇಕು ಅವ್ರು ಜಾಗರಣೆ ಮಾಡಿಬಿಟ್ರೆ ಭಾನುವಾರ, ಸೋಮವಾರ ನಾವೇನು ಆಫೀಸ್ಗೆ ಹೋಗಿ ನಿದ್ದೆ ಮಾಡೋಕ್ಕಾಗತ್ತಾ ಅಂತ. ಬೈ ಆ್ಯಂಡ್ ಲಾರ್ಜ್ ಒಳ್ಳೆಯದೇ ಬಿಡಿ. ಅಟ್ಲೀಸ್ಟ್ ಭಾನುವಾರ ಬಂದಿರೋದ್ರಿಂದ ಜಾಗರಣೆ ಮಾಡ್ತೀವೋ ಬಿಡ್ತೀವೋ, ದೇವಸ್ಥಾನಕ್ಕಂತೂ ಹೋಗ್ಬಿಟ್ಟು ಬರ್ತೀವಿ. ಆ್ಯಂಡ್ ಈಗ ಒಂದು ಅಡ್ವಾಂಟೇಜ್ ಏನು ಅಂದರೆ, ಎಲ್ಲ ದೇವಸ್ಥಾನದಲ್ಲೂ ನಾವೇನೇ ಹೊರಗಡೆ ಒಂದು ಈಶ್ವರನ ಲಿಂಗ ಇಟ್ಟಿರ್ತಾರೆ, ಅದಕ್ಕೆ ಅಭಿಷೇಕ ಮಾಡ್ಬೋದು. ಇಟ್ ಈಸ್ ಥ್ರಿಲ್ಲಿಂಗ್ ಟು ಡೂ ದಟ್. ವಾಟ್ ಎವರ್ ಇಟ್ ಈಸ್, ಆ ಪರಮಾತ್ಮನಿಗೆ ನಾವು ಅಭಿಷೇಕ ಮಾಡೋದ್ರಿಂದ ಬರೋ ಸಂತೋಷ, ಆ ವೈಬ್ರೆನ್ಸು, ಇಟ್ ಕೆ ನಾಟ್ ಬಿ ಈಕ್ವೇಟೆಡ್ ಬೈ ಎನಿ ಅದರ್ ಥಿಂಗ್. ಯಾಕೆ ನಾವು ಜಾಗರಣೆ ಮಾಡಬೇಕು, ಅದಕ್ಕೆ ಒಂದು ಸೈಂಟಿಫಿಕ್ಕು ಬೇರಿಂಗೂ ಇದೆ. ಇನ್ಫ್ಯಾಕ್ಟ್ ಬಿಲ್ಪತ್ರೇನ ಮುಟ್ಟದೆ ಅಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇದೆ ಅಂತ ಪ್ರೂವ್ ಆಗಿದೆ. ಇವಾಗ ಕನ್ಸಂಪ್ಷನ್ ಬಿಟ್ಬಿಡಿ, ಲೀವ್ ಅಲೋನ್ ಕನ್ಸ್ಯೂಮಿಂಗ್ ಬಿಲ್ವಪತ್ರೆ ಎಲೆಗಳು, ಅದನ್ನು ಮುಟ್ಟಿದ್ರೂ ಸಹಿತ ಫಿಂಗರ್ ಟಿಪ್ಸ್ಗೆ ಅಷ್ಟು ವೈಬ್ರೇಷನ್ಸ್ ಬರುತ್ತೆ ಅಂತ ಆಲ್ರೆಡಿ ಪ್ರೂವ್ ಆಗಿದೆ. ಅದನ್ನು ತುಂಬ ರಿಸರ್ಚ್ ಮಾಡಿದ್ದಾರೆ. ಇವಾಗ ಅದನ್ನು ಫೈನಲ್ಲಾಗಿ ದೇ ಹ್ಯಾವ್ ಟು ಡಾಕ್ಯುಮೆಂಟ್ ಇಟ್ ಇನ್ ದಿ ವೆರಿ ಮೆಡಿಸಿನಲ್ ಬುಕ್ಸ್ ಇಟ್ ಸೆಲ್ಫ್. ಅದೊಂದೇ ಅವೈಟ್ ಆಗಿದೆ ಅಷ್ಟೇ. ಈ ಶಿವರಾತ್ರಿ ದಿನ ನಾವು ಎಷ್ಟು ಸ್ಪೈನಲ್ ಕಾರ್ಡನ್ನು ಎರೆಕ್ಟಾಗಿ ಇಟ್ಕೊಂಡಿರ್ತೀವೋ, ಅಂದರೆ ಎಷ್ಟು ಒಂಥರ ಉದ್ದಕ್ಕೆ ಅಂದರೆ ಸ್ಟ್ರೈಟಾಗಿ ಕೂತ್ಕೊಂಡಿರ್ತೀವೋ ಅಷ್ಟು ಒಳ್ಳೆಯದಂತೆ. ನೋಡಿ, ಸೋಲಾರ್ ಸಿಸ್ಟಮ್ಮಲ್ಲಿ ಅದೊಂದು ಪ್ಲ್ಯಾನಿಟರಿ ಕನ್ಫಿಗರೇಷನ್ ಹೆಂಗಿದೆ ಅಂದರೆ, ಅವತ್ತೊಂದಿನ ಮಾತ್ರ 365 ದಿನಗಳಲ್ಲಿ ಎಕ್ಸೆಪ್ಷನ್ ಅಂತೆ. ದೆರ್ ವಿಲ್ ಬಿ ಮೋರ್ ಎನರ್ಜಿ ದ್ಯಾನ್ ಎನಿ ಅದರ್ ಡೇ. ಇವಾಗ ಒಂದು ಬಾಂಬೆನಲ್ಲಿ ಒಂದು ರಿಸರ್ಚ್ ಮಾಡಿ ನೋಡಿದ್ರು, ಅವರು ಕರ್ನಾಟಕಕ್ಕೆ ಬಂದು ರಿಸರ್ಚ್ ಮಾಡಿ ಆ ಪೇಪರನ್ನು ಪಬ್ಲಿಷ್ ಮಾಡಿದ್ದಾರೆ. ಏನು ಅಂದರೆ, ಯಾರು ಅವತ್ತಿನ ದಿನ ಅಡುಗೆಯವರು ಒಬ್ಬಟ್ಟು ಮಾಡ್ತಾರೋ 6 ವರ್ಷ ರಿಸರ್ಚ್ ಮಾಡಿದ್ದಾರೆ. ಶಿವರಾತ್ರಿ ದಿನ ಒಬ್ಬಟ್ಟನ್ನು ತಟ್ಟಿದ್ರೆ ಬೇರೆ ಎಲ್ಲ ದಿನದಕ್ಕಿಂತ ಅವರಲ್ಲಿ RPM ಜಾಸ್ತಿ ಇರುತ್ತಂತೆ, ರನ್ಸ್ ಪರ್ ಮಿನಿಟ್ಟು. ಅಂದರೆ ಅಷ್ಟು ಎನರ್ಜೆಟಿಕ್ ಆಗಿರ್ತಾರೆ. ಸೊ 60 ಒಬ್ಬಟ್ಟು ತಟ್ಟಕ್ಕಾಯಿತು ಒಂದಿನಕ್ಕೆ ಅಂತ ನಾನು ಎಕ್ಸಾಂಪಲ್ ಹೇಳಿದರೆ, ಶಿವರಾತ್ರಿ ದಿನ ತಟ್ಟಿದರೆ 70-75 ಒಬ್ಬಟ್ಟಾಗತ್ತಂತೆ. ಅಂದರೆ ಜಾಸ್ತಿ ತಟ್ತಾರೆ, ಕ್ವಾಂಟಿಟಿ ಇನ್ಕ್ರೀಸ್ ಆಗುತ್ತೆ. ಅಂದರೆ ಎನರ್ಜಿ ಫ್ಲೋ ಅಷ್ಟು ಚೆನ್ನಾಗಿರುತ್ತಂತೆ. ಇದು ನಾವು ಹೇಳ್ತಾ ಇರೋದಲ್ಲ, ಸೈಂಟಿಫಿಕ್ಕಾಗಿ ರಿಸರ್ಚ್ ಮಾಡಿ ಒಂದು ಎನರ್ಜಿ ಲೆವೆಲ್ಸು ಅಪ್ಸರ್ಜ್ ಆಗುತ್ತೆ. ನಮ್ಮ ಬ್ರೈನ್ವರೆಗೂ ಅವತ್ತು ಎನರ್ಜಿ ಫ್ಲೋ ಮೇಲಕ್ಕೆ ಅಸೆಂಡ್ ಆಗುತ್ತೆ ಅಂತ. ಸೊ ಜಾಗರಣೆ ಯಾಕೆ ಮಾಡಿ ಅಂತಾರೆ ಅಂತ ಹೇಳಿದರೆ, ಇವ್ರಿಗೆ ನಮ್ಮ ಪೂರ್ವಿಕರಿಗೆ ಇದೆಲ್ಲ ಹೆಂಗೆ ಗೊತ್ತಿತ್ತೋ ನಮಗೆ ಗೊತ್ತಿಲ್ಲ. ಬಟ್ ನಿದ್ದೆ ಮಾಡಬೇಡಿ ಅಂತ ಯಾಕೆ ಹೇಳ್ತಾಯಿದ್ರು ಅಂದರೆ, ಮಲಗಿದ್ರೆ ಆ ಎನರ್ಜಿ ಫ್ಲೋ ಹಾರಿಜಾಂಟಲ್ಲಲ್ಲಿದ್ದಾಗ ಅದ್ರ ಫ್ಲೋ ಸರಿಗಿರಲ್ಲ. ಕೂತಿದ್ರೆ ಮಾತ್ರ, ಅಥವಾ ನಡೀತಾ ಇದ್ದರೆ ಅಂದರೆ ಅಪ್ವರ್ಡ್ ಪೊಸಿಷನಲ್ಲಿ ಏನಿದ್ರು ಒಳ್ಳೆಯದು ಅಂತ ಜಾಗರಣೆ ಮಾಡಿ ಅಂತ ಹೇಳ್ತಾರೆ. ಅದನ್ನು ನಾವು ಒಪ್ತೀವೋ ಬಿಡ್ತೀವೋ, ಆಚರಿಸ್ತಾ ಇದ್ದೀವೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಆದರೆ ನಾವು ಮಾತ್ರ ವಿ ಆರ್ ವೆರಿ 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 ಇಂಟೆಲಿಜೆಂಟ್ ಟು ಇನ್ವೈಟ್ ಎವ್ರಿಬಡಿ ಫಾರ್ ಶಿವರಾತ್ರಿ. ಏನು, ದಿಸ್ ಈಸ್ ಟು ಆನರ್ ಶಿವ. ಶಿವ ನಮಗೆ ಅವನೇನು ವಿಷ ಬೇರೆ ಕುಡಿದು ಅವನು ಒದ್ದಾಡ್ತಾ ಇದ್ದಾಗ ಲೋಕ ಕಲ್ಯಾಣಕ್ಕಾಗಿ 38 ಕೋಟಿ ದೇವತೆಗಳೂ ಎಚ್ಚರವಿದ್ದರೂ ಅವನು ವಿಷ ನುಂಗು ಕುಡ್ದು ಅಂತ ಕಾಯ್ತಾ ಇದ್ರಂತೆ. ಪಾರ್ವತಿ ಗಂಟ್ಲಿನ ಹತ್ರ ಕೈ ಇಟ್ಟು ಅದು ವಿಷ ಕೆಳಗಿಳಿ ಕುಡ್ದು ಅಂತ. ಟು ಆನರ್ ಹೆಮ್ ಇಟ್ ಈಸ್ ಅವರ್ ಡ್ಯೂಟಿ ಟು ಬಿ ಅವೇಕ್. ಎಷ್ಟು ಸಾಧ್ಯವಾದಷ್ಟು ಒಂದು ಜಾವ 6 ಗಂಟೆಯಿಂದ ಒಂದು ಅಭಿಷೇಕ ಶುರು ಆಗುತ್ತೆ, 9 ಗಂಟೆ 10 ಗಂಟೆಗೆ ಇನ್ನೊಂದು ಸಲ ಆಗುತ್ತೆ. ಅದನ್ನು ನೋಡ್ಕೊಂಡು ನಾವು ಮನೆಗೆ ಹೋದರೂ ಆಯಿತು, ಅಥವಾ ಮನೇಲೇ 2 ಹನಿ ನೀರು ಶಿವಂಗೆ ಹಾಕಿದರೂ ಪರವಾಗಿಲ್ಲ. ಅವನು ಒಬ್ಬನೇ, ಏನು ಅಲಂಕಾರ ಕೇಳಲ್ಲ, ಏನೂ ಇಲ್ಲ ಶಿವ. ಜಸ್ಟ್ ಅವನಿಗೆ ಜಲದಲ್ಲಿ ನಾವು ವಿ ಕ್ಯಾನ್ ಕೀಪ್ ಹಿಮ್ ಇನ್ ಗುಡ್ ಹ್ಯೂಮರ್. ಒಂದು ಬಿಲ್ವ ಪತ್ರ ಇದ್ದರೂ ಸಾಕು, ಏನೂ ಇಲ್ಲ ಅಂದರೆ ಒಂದು ವಿಭೂತಿ ಇದ್ದರೆ ನಾವು ಇಟ್ಕೊಂಡು ಅವನಿಗೂ ಇಟ್ಟರೆ ಕೆಲಸ ಮುಗಿದೋಯ್ತು. ಆದರೆ ಸಿಕ್ಕಾಪಟ್ಟೆ ಕೇಳಿದಾಗೆಲ್ಲ ವರ ಕೊಡೋದು ಅವನೇ. ರುದ್ರ ಚಮಕ ನೀವು ಓದಿದರೆ ಚಮಕದಲ್ಲೇನೋ ಚಮೆ, ಬರೀ ಕೇಳೋದೇ ನಮ್ಮ ಕೆಲಸ. ನಮಗೆ ಆಯಸ್ ಕೊಡು, ಇದು ಕೊಡು, ಅದು ಕೊಡು, 4 ಪೇಜು ನಾವು ರಿಸೈಟ್ ಮಾಡ್ತೀವಿ. ಏನು ಬರೀ ಕೇಳೋದೆ. ಅವನೇನು ಅದಕ್ಕೆ ಬೇಜಾರು ಪಟ್ಕೊಂಡಿಲ್ಲ. ಬಟ್ ಪಾಪ ನಾವು ಕೇಳಿದ್ದನ್ನೆಲ್ಲ ಕೊಡ್ತಾನೆ. ಪ್ರೇಯರ್ಸ್,
ನಥಿಂಗ್ ಕ್ಯಾನ್ ಬಿ ಎ ಸಬ್ಸ್ಟಿಟ್ಯೂಟ್ ಫಾರ್ ಪ್ರೇಯರ್ ಆ್ಯಂಡ್ ಚಾಂಟಿಂಗ್. ದಟ್ ಈಸ್ ಶಿವರಾತ್ರಿ. ಶಿವರಾತ್ರಿಯಲ್ಲಿ ನಾಮಸ್ಮರಣೆ ಮಾಡಿಬಿಟ್ರೆ ಒಂದೊಂದು ವರ್ಷ ನಾವು ಒಂದೊಂದು ದಿನ ಮಾಡಿದರೆ ನಮಗೆ ನಮ್ಮ ಜೀವನಕ್ಕಾಗೋ ಅಷ್ಟು ನಮಗೆ ಒಳಿತಾಗತ್ತೆ. ಸೊ ನಾವು ಪ್ರತಿದಿನ ಇದನ್ನು ಆಗಾಗಲೇ ನೆನೆಸ್ಕೊಂಡಾಗೆಲ್ಲ ಮಾಡಿದರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಕಲ್ಪ ಯುಗಗಳಿಗೆ ಎಷ್ಟು ಇದೆಯೋ ಅಷ್ಟಕ್ಕೂ ನಮಗೆ ಒಳ್ಳೆಯದಾಗತ್ತೆ. ನಾನು ಹೋದ ವರ್ಷ ಕಾಶಿನಲ್ಲಿದ್ದೆ. ಕುಂಭಮೇಳದಲ್ಲಿ 15-20 ದಿನ ಅಲ್ಲೇ ಇಳ್ಕೊಂಡು ಒಂದೊಂದು ಅಘೋರಿಗಳದು ಆಶ್ರಮಗಳಿಗೆ, ಒಂದೊಂದು ನಾಗಸಾಧುಗಳು, ಕಿನ್ನರರು, ಎಲ್ಲ ಕಾಳಿ ದೇವಿ ಆಶ್ರಮಗಳು ಎಲ್ಲದಕ್ಕೂ ಹೋಗಿ ಐ ಸ್ಪೆಂಟ್ ಅಬೌಟ್ 15-20 days ಇನ್ ಕುಂಭಮೇಳ ಆ್ಯಂಡ್ ದೆನ್ ವೆಂಟ್ ಟು ಕಾಶಿ ಟು ಬಿ ಇನ್ ಕಾಶಿ ಫಾರ್ ಶಿವರಾತ್ರಿ. ನೋಡಿದ್ರೆ ಮಾರನೇ ದಿನ ಬೆಳಗ್ಗೆ 4 hours ಬರಾತ್ ನಡೀತು. ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಆಲ್ ಆಫ್ ಯು, ಐ ಟೆಲ್ ಯು, ವೆನ್ ಯು ಗೋ ಟು ಕಾಶಿ, ಪ್ಲೀಸ್ ಸ್ಕೆಡ್ಯೂಲ್ ಟು ಬಿ ದೇರ್ ಆನ್ ಶಿವರಾತ್ರಿ ಡೇ. ಮಾರನೇ ದಿನ ಬರಾತ್ ಹೋಗುತ್ತೆ. ಅದೇ ಗಿರಿಜಾ ಕಲ್ಯಾಣ. ನಾವು ಶಿವರಾತ್ರಿ ಅಂದರೆ ಉಮಂಗೂ ಈಶ್ವರಂಗೂ ಮದುವೆ ಆಗಿದ್ದ ದಿನ ಅಂತ ನಂಬ್ತೀವಿ. ಕೆಲವರು ಅವನು ಹುಟ್ಟಿದ ದಿನ ಅಂತಾರೆ, ಕೆಲವರು ಅವನು ವಿಷ ಕುಡ್ದಿದ್ದ ದಿನ ಅಂತಾರೆ. ಲೆಟ್ ಇಟ್ ಬಿ ಎನಿಥಿಂಗ್. ಯಾಕೆ ಅಂದರೆ ಪುರಾಣದಲ್ಲಿ ಹೇಳಿದ್ದನ್ನೆಲ್ಲ ನಾವು ನಂಬಬೇಕು ಆ್ಯಂಡ್ ನಂಬೋದ್ರಲ್ಲಿ ತಪ್ಪೂ ಇಲ್ಲ. ಆ ಬರಾತು ನೀವು ಫೋಟೋಗಳಲ್ಲಿ ನೋಡಿ, ಅಘೋರಿಗಳು, ನಾಗಸಾಧುಗಳು, ಕಿನ್ನರರು ಎಲ್ಲರೂ ಆ್ಯಂಡ್ ಡಿಫ್ರೆಂಟ್ ಅಸೋಸಿಯೇಷನ್ಸ್, ಡಿಫ್ರೆಂಟ್ ಆಶ್ರಮಾಸ್ ಎಲ್ಲ ದೇವಸ್ಥಾನಕ್ಕೆ ತೊಗೊಂಡೋಗ್ತಾರೆ. ಕಾಶಿ ವಿಶ್ವೇಶ್ವರನ ದೇವಸ್ಥಾನ. ಹಣ್ಣು ಹಂಪಲು, ವಸ್ತ್ರಗಳು, ಒಡವೆಯಿಂದ ಹಿಡಿದು ಬೇಕಾದಂಗೆ ಭಕ್ಷ್ಯಗಳು, ಹೂಗಳು, ಹಾರಗಳು, ಏನದಕ್ಕೆ ಎಂಡ್ಲೆಸ್ ಆಗಿ ಬೊಂಬೆಗಳು ಸಹಿತ ತೊಗೊಂಡೋಗ್ತಾರೆ ಟು ಪ್ಲೀಸ್ ಈಶ್ವರ ಆ್ಯಂಡ್ ಪಾರ್ವತಿ. ನೀವು ಜಸ್ಟ್ ಇದು ಹೇಳಿದರೆ ಅರ್ಥನೂ ಆಗಲ್ಲ, ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಹೋಗಿ ನೋಡಬೇಕು. 4 hours ಹೋಗುತ್ತೆ ಬರಾತ್. ಆದರೆ ಒಂದು ಅಡ್ವಾಂಟೇಜ್ ಏನು ಅಂದರೆ ಎಲ್ಲರಿಗೂ ಕಾಣಿಸುತ್ತೆ. 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗೋದ್ರಿಂದ ಎಲ್ಲರಿಗೂ ರೋಡ್ ಪಕ್ಕದಲ್ಲಿ ನಿಂತ್ಕೊಂಡ್ಬಿಟ್ರೆ, ಬಟ್ ಡಿಫ್ರೆಂಟ್ ರೋಡ್ಸ್ ಇದೆ. ನಾವು ಮುಂಚೆನೇ ಯಾವ ರೋಡಲ್ಲಿ ಬರುತ್ತೆ ಅಂತ ಅದು ಸ್ಕೆಡ್ಯೂಲ್ ಮಾಡಿರ್ತಾರೆ. ಅವ್ರದ್ದು ಪ್ಲ್ಯಾನಿಂಗ್ ಪ್ರಕಾರ ರೋಡಲ್ಲಿ ಹೋಗಿ ನಿಂತ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಕಾಣುತ್ತೆ. ಒನ್ ಹ್ಯಾಸ್ ಟು ಎಂಜಾಯ್ ದ ಬರಾತ್ ಆನ್ ಶಿವರಾತ್ರಿ ಡೇ. ದಿಸ್ ಈಸ್ ಎ ಮಸ್ಟ್. ಸೊ ನೀವು ಪ್ಲ್ಯಾನ್ ಮಾಡಿದಾಗ ನೆಕ್ಸ್ಟ್ ಟೈಮು ಯಾವಾಗ ಹೋಗ್ತೀವಿ ಅಂತ ಅನ್ಕೊತೀರೋ ಆವಾಗ ಆದಷ್ಟು ಶಿವರಾತ್ರಿ ಮಾರನೇ ದಿನ ಅಲ್ಲಿ ಇರೋ ಹಾಗೆ, ಪ್ಲಸ್ ಶಿವರಾತ್ರಿ ದಿನವೂ ಅಲ್ಲಿ ವಿಶ್ವನಾಥನ ದರ್ಶನ ಮಾಡೋಕ್ಕೆ ಹೋಗಿ ಯು ವಿಲ್ ರಿಯಲಿ ಎಂಜಾಯ್. ನಾವು ತಮಿಳ್ನಾಡು ದೇವಸ್ಥಾನಕ್ಕೆ ಹೋದರೆ ಮೋರ್ ಸೋ ಆನ್ ಶಿವರಾತ್ರಿ ಡೇ ತುಂಬ ಜನ ಪೂರ್ತಿ ಪ್ರದಕ್ಷಿಣೆ ಬರೋಲ್ಲ, ಪರಿಕ್ರಮ ಒಂದೊಂದು ದೇವಸ್ಥಾನದಲ್ಲೂ ಅರ್ಧ ಹಿಂಭಾಗಕ್ಕವರೆಗೂ ಹೋಗಿ ಮತ್ತೆ ವಾಪಸ್ ತಿರ್ಕೊಂಡು ಬಂದ್ಬಿಡ್ತಾರೆ. ಅವ್ರು ಹೇಳೋದು ತುಂಬ ಜನ ಅದನ್ನು ಅನುಸರಿಸೋರು ಶಿವನ ದೇವಸ್ಥಾನದಲ್ಲಿ ಮಾತ್ರ ಪೂರ್ತಿ ಪ್ರದಕ್ಷಿಣೆ ಬರ್ಕುಡ್ದು ಬಂದರೆ ಶಿವಂಗೆ ಕೋಪ ಬರುತ್ತೆ, ನಾವು ಒಂದು ಅಭಿಷೇಕ ಆಗಿದ್ದು ನೀರನ್ನು ದಾಟ್ಕೊಂಡು ಬರ್ಕುಡ್ದು ಅಂತ ಹೇಳಿಬಿಟ್ಟು ವಾಪಸ್ ಬಂದುಬಿಡ್ತಾರೆ. ಈವನ್ ಅಲ್ಲಿ ತುಂಬ ಜನ ಚಂಡಿಕೇಶ್ವರಂದು ಒಂದು ವಿಗ್ರಹ ಇದ್ದೇ ಇರುತ್ತೆ. ನಾವು ಕರ್ನಾಟಕದಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಚುಟ್ಕೆ ಹೊಡೆದೋ ಅಥವಾ ತಟ್ಟಿ ಚಂಡಿಕೇಶ್ವರನ್ನ ಎಪ್ಪಿಸಿ ಅವನಿಗೊಂದು ನಮಸ್ಕಾರ ಸೆಲ್ಯೂಟ್ ಮಾಡಿ ನಾವು ಹಾಗೆ ಅದನ್ನು ಸುತ್ತದೆ ಹಾಗೆ ವಾಪಸ್ ಬಂದುಬಿಡ್ತೀವಿ. ಆದರೆ ತಮಿಳ್ನಾಡಲ್ಲಿ ತುಂಬ ಜನ ಅದನ್ನು ಅನುಸರಿಸಲ್ಲ. ಚಂಡಿಕೇಶ್ವರನಿಗೆ ಸುಮ್ಮನೆ ಆ ಚಂಡಿಕೇಶ್ವರನ್ನ ನೋಡ್ಕೊಂಡು ವಾಪಸ್ ಬರ್ತಾರೆ ವಿನಃ ಮಲಗಿರೋ ಚಂಡಿಕೇಶ್ವರನ್ನ ತಟ್ಟಿ ಎಬ್ಬಿಸ್ಕುಡ್ದು ಅಂತ ಹೇಳ್ತಾರೆ, ಹಾಗೆ ವಾಪಸ್ ಬಂದುಬಿಡ್ತಾರೆ. ಅದು ತಮಿಳ್ನಾಡಿನ ಪದ್ಧತಿ. ಇದೇ ರೀತಿ ತುಂಬ ಜನ ನಾವು ನವಗ್ರಹನ ಸುತ್ತಬೇಕಾದ್ರೆ 7 ಸುತ್ತು ಕ್ಲಾಕ್ ವೈಸ್ ಸುತ್ತಬಿಟ್ಟು 2 ಪ್ರದಕ್ಷಿಣೆನ ಆ್ಯಂಟಿ ಕ್ಲಾಕ್ ವೈಸ್ ಸುತ್ತೀವಿ. ಆ ರಾಹು ಕೇತುಗಳು ಆ್ಯಂಟಿ ಕ್ಲಾಕ್ ವೈಸೇ ಸುತ್ತೋದು, ನಾವು ಆ್ಯಂಟಿ ಕ್ಲಾಕ್ ವೈಸೇ ಸುತ್ತಬೇಕು ಅಂತ. ಬಟ್ ದ ಆರ್ಗ್ಯುಮೆಂಟ್ ಲೈಸ್, ಅವರು ಆ್ಯಂಟಿ ಕ್ಲಾಕ್ ವೈಸ್ ಸುತ್ತುತ್ತಾರೆ, ದಟ್ ಡಸಂಟ್ ಮೀನ್ ವಿ ಹ್ಯಾವ್ ಟು ಆಲ್ಸೋ ಆ್ಯಂಟಿ ಕ್ಲಾಕ್ ವೈಸಲ್ಲೇ ಸುತ್ತಬೇಕು ಅನ್ನೋ ನೀಡೇನಿಲ್ಲ. ಅವರು ಆ್ಯಂಟಿ ಕ್ಲಾಕ್ ವೈಸ್ ಸುತ್ತಿದ್ರು ಸಹಿತ ನಾವು ಕ್ಲಾಕ್ ವೈಸಲ್ಲೇ ಸುತ್ತಬೋದು ಅನ್ನೋ ಒಂದು ಆರ್ಗ್ಯುಮೆಂಟು. ಸೊ ಡಿಫ್ರೆಂಟ್ ಥಿಯರೀಸ್ ಆಫ್ ಥಾಟ್ಸ್ ಇರುತ್ತೆ. ಒಬ್ಬರೊಬ್ಬರು ಒಂದೊಂದು ಕ್ಲಾಸಿಕಲ್ ಥಾಟ್ಸ್ ಇಟ್ಕೊಂಡಿರ್ತಾರೆ. ಕೆಲವರು 7 ಪ್ರದಕ್ಷಿಣೆ ಹೀಗೆ, 2 ಪ್ರದಕ್ಷಿಣೆ ಹಾಗೆ ಅಂತ, ಇನ್ನು ಕೆಲವರು 9 ಕ್ಲಾಕ್ ವೈಸೇ ಅಂತಾರೆ. ಸೊ ಅವ್ರಿಗೆ ಸೇರಿದ್ದು. ಯಾಕೆ ಅಂದರೆ ಧರ್ಮಶಾಸ್ತ್ರದಲ್ಲಿ ಈ ಥರನೇ ಸುತ್ತಬೇಕು ಅಂತ ಎಲ್ಲೂ ಕಡ್ಡಾಯವಾಗಿ ಹೇಳಿಲ್ಲ.